ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ದಟ್ ಈಸ್ ಶಶೀಸ್ ಕಿಚನ್. ಇವತ್ತಿನ ಎಪಿಸೋಡಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಕಡಲೆ ಸಾಂಬಾರ್. ಇದು ತುಂಬ ಹೀಟ್ ಇರೋ ಕಾರಣ ಮೇನ್ಲಿ ಪ್ರೆಗ್ನೆಂಟ್ ಲೇಡೀಸ್ ತಿನ್ನಬಾರ್ದು. ಫಸ್ಟ್ ಈ ಕಡಲೆನ ಸಣ್ಣದಾಗಿ ಈ ರೀತಿಯಾಗಿ ಹೆಚ್ಚಿಕೊಬೋದು. ನಾವು ಸ್ವಲ್ಪ ಇಲ್ಲಿ ದೊಡ್ಡದಾಗೆ ಹಚ್ಕೊಂಡಿದ್ದೀವಿ. ನೀವು ಇನ್ನೂ ಸಣ್ಣ ಬೇಕಾದರೂ ಮಾಡ್ಕೋಬೋದು, ದಪ್ಪ ಬೇಕಾದರೂ ಮಾಡ್ಕೋಬೋದು. ಈ ರೀತಿ ಸಣ್ಣದಾಗಿ ಹೆಚ್ಚಿಕೊಂಡು 3 days ಅದನ್ನು ನೆನೆಸಬೇಕು. 3 days ಕಂಪ್ಲೀಟಾಗಿ ನೆನೆಸಿ ಡೈಲಿ ವಾಶ್ ಮಾಡ್ಕೊಂಡು ನೆನೆಸ್ಕೊಂಡು ಫೈನಲಿ 4th day ನೀವು ಮಾಡ್ಬೋದು. ಹೇಗೆ ಮಾಡೋದಪ್ಪ ಈ ಕಡಲೆ ಸಾಂಬಾರು ಅಂದರೆ, ಕಡಲೆ ಜೊತೆ ಅವರೆಕಾಳು, ಅಲಸಂದೆಕಾಳು, ಕಡಲೆಕಾಳು ಈ 3 ಕಾಳನ್ನು ಬೇಯಿಸ್ಕೊಂಡು ಕುಕ್ಕರಲ್ಲಿ ವಿಷಲ್ ಮಾಡಿಸ್ಕೊಂಡು ಈ ಥರ ಫುಲ್ಲು ಬೆಂದಿರಬೇಕು. ಈ ರೀತಿ ಕಡಲೆನ ಬೇಯಿಸ್ಕೊಂಡು ನಿಮಗೆ ಬೇಕಾಗಿರೋವಂಥ ತರಕಾರಿಗಳನ್ನ ಅದರಲ್ಲಿ ಹಾಕ್ಕೊಂಡು, ನಾವಿಲ್ಲಿ ಆಲೂಗೆಡ್ಡೆ, ಬದನೆಕಾಯಿ, ಕುಂಬಳಕಾಯಿ ತೊಗೊಂಡಿದ್ದೀವಿ. ಇಲ್ಲಿ ರುಬ್ಬಕ್ಕೆ ಏನೇನು ತೊಗೊಂಡಿದ್ದೀವಿ ಅಂದರೆ 4 ಈರುಳ್ಳಿ, 5 ಬೆಳ್ಳುಳ್ಳಿ, ಕೊತ್ತಂಬರಿ, ಶುಂಠಿ, ಚಕ್ಕೆ, ಲವಂಗ, ಕಾಯಿ ತುರಿ ಇಷ್ಟನ್ನು ನುಣ್ಣಾಗಿ ರುಬ್ಕೋಬೇಕು. ಆಮೇಲೆ 2 ಟೊಮೆಟೊ, 2 ಈರುಳ್ಳಿ, ಕರಿಬೇವು ಒಗ್ಗರಣೆಗೋಸ್ಕರ. ಈ ಕಡಲೆ ಸಾಂಬಾರನ್ನ ನನ್ನ ತಾತನ ಹತ್ರ ನೋಡಿಕೊಂಡು ಕಲ್ತ್ಕೊಂಡಿದ್ದು. ಈಗ ನಾನು ನನ್ನ ಅಮ್ಮನ ಹತ್ರ ನೋಡಿ ಕಲಿತಾ ಇದ್ದೀನಿ. ಈ ರೀತಿಯಾಗಿ ನುಣ್ಣಾಗಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನಾವಿಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀವಿ. ನಮ್ಮದು ಎಷ್ಟು ಕಡಲೆ ಇರುತ್ತೋ ತರಕಾರಿ, ಕಾಳುಗಳು ಇದನ್ನೆಲ್ಲ ನೋಡಿಕೊಂಡು ನಾವು ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನಾವು ಸಾಸಿವೆ ಹಾಕೊಳ್ಳೋಗಿಲ್ಲ, ಯಾಕಂದರೆ ನಾವು ಮಸಾಲ ಇಟ್ಟು ಸಾಂಬಾರು ಮಾಡ್ತಾ ಇರೋದ್ರಿಂದ ಕರಿಬೇವು ಹಾಕ್ಕೊಂಡು, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಸ್ವಲ್ಪ ರೆಡಿಶ್ ಆಗೋವರೆಗೂ. ಇದು ಈಗ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈಗ ಬದನೆಕಾಯಿ, ಆಲೂಗೆಡ್ಡೆ, ಕುಂಬಳಕಾಯಿ ಏನೇನು ನಾವು ಹಚ್ಚಿಕೊಂಡಿದ್ವೋ ಎಲ್ಲ ತರಕಾರಿನೂ ಕೂಡ ಇವಾಗ ಎಣ್ಣೆಗೆ ಹಾಕಬೇಕು. ನೀವು ಬೇಕಾದರೆ ಕ್ಯಾರೆಟ್, ಬೀನ್ಸ್ ಈ ಥರ ಏನು ತರಕಾರಿ ಬೇಕಾದರೂ ಹಾಕ್ಬೋದು. ಅದಕ್ಕೆ ಪರಂಗಿ ಕಾಯಿ ಅಂತ ಬರುತ್ತೆ, ಆ ಕಾಯಿ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸಾರಿಗೆ. ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಇದು ಫ್ರೈ ಆಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ, ನಾವು ಆವಾಗಲೇ 2 ಟೊಮೊಟೊ ತೊಗೊಂಡು ಹಚ್ಚಿಕೊಂಡಿದ್ವಲ್ಲ ಆ ಟೊಮೆಟೊನ ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೀತಿ ನಾವು ವೆಜಿಟೇಬಲ್ಸ್ ತಿನ್ನೋದ್ರಿಂದ ನಮ್ಮ ಹೆಲ್ತಿಯಾಗಿರ್ತೀವಿ. ಈಗಿನ ಫುಡ್ಡಲ್ಲಿ ಏನು ಕೂಡ ಹೆಲ್ತಿಯಾಗಿರಲ್ಲ, ಎಲ್ಲ ಅನ್ಹೆಲ್ತಿಯಾಗಿರುತ್ತೆ. ಈ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಕೊಂಡಿರೋವಂಥ ಮಿಶ್ರಣನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡಬೇಕು. ಈ ಬಿದಿರು ಕಡಲೆ ಸಾಂಬಾರು ತಿನ್ನೋದ್ರಿಂದ ಏನು ಯೂಸಪ್ಪ ಅಂದರೆ, ನಾವು ಹೊಟ್ಟೆಯಲ್ಲಿ ಏನೇ ಸ್ಟೋನ್ಸ್ ಇದ್ದರೂ ಅದೆಲ್ಲ ಹೋಗುತ್ತಂತೆ. ಚೆನ್ನಾಗಿ ಫ್ರೈ ಮಾಡಾದಮೇಲೆ ಹಸಿ ವಾಸನೆ ಹೋಗಿದೆ. ಅದಕ್ಕೆ ಸ್ವಲ್ಪ ಅರಿಶಿನ, ಇಲ್ಲಿ ನಾವು ತುಂಬ ಕ್ವಾಂಟಿಟಿ ಜಾಸ್ತಿ ಮಾಡೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ಅರಿಶಿನ ಹಾಕ್ಕೊಂಡಿದ್ದೀವಿ. ನೀವು ಸ್ವಲ್ಪ ಏನು ಕ್ವಾಂಟಿಟಿ ಮೇಲೆ ನೀವು ಸ್ವಲ್ಪ ನೋಡಿಕೊಂಡು ಕಮ್ಮಿ ಅರಿಶಿನ ಹಾಕಿ. Four to 5 tablespoons ಆಫ್ ಧನಿಯಾ ಪೌಡರ್. ನೀವು 1 to 2 ಸ್ಪೂನ್ಸ್ ಆಫ್ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ರೆ ಸಾಕು. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ, ಎಲ್ಲ ಮಸಾಲ ಸ್ಮೆಲ್ ಹೋಗಬೇಕು, ಹಸಿ ವಾಸನೆ ಹೋಗಬೇಕು. ಆ ರೀತಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ನೀವು ಏನು ಅಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀರೋ ಕಾಳು, ಕಡಲೆ ಎಲ್ಲನೂ ಅದಕ್ಕೆ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಅದು ಕುದಿಯೋವಾಗ ನೀವು ಹಾಗೆ ಬಿಡಬಾರ್ದು. ಅವಾಗವಾಗ ಸ್ವಲ್ಪ ತಿರುಗಿಸ್ಕೊತಾ ಇದ್ದರೆ ಆ ಕಾಳು, ಆ ವೆಜಿಟೇಬಲ್ಸ್ ಎಲ್ಲ ತಲೆ ಹಿಡಿಯಲ್ಲ. ಅದು ಅವಾಗವಾಗ ತಿರುಗಿಸ್ಕೊತಾ ಇರಿ. ಚೆನ್ನಾಗಿ ಕುದ್ದಾದ್ಮೇಲೆ ರೆಡಿ ಟು ಸರ್ವ್. ಇದು ಮುದ್ದೆ ಜೊತೆಗೆ, ರೈಸ್ ಜೊತೆಗೆ ಎಲ್ಲ ತಿಂದರೆ ಚೆನ್ನಾಗಿರುತ್ತೆ.
ನಾನಿವಾಗ ಟೇಸ್ಟ್ ಮಾಡೋಣ ಅಂತ ಟೇಸ್ಟ್ ಮಾಡಿದೆ, ಸಕ್ಕತ್ತಾಗಿ ಬಂದಿತ್ತು ಗಾಯ್ಸ್. ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಕಡಲೆ ಅಂದರೆ ತುಂಬಾ ಇಷ್ಟ. ಅದೇ ಟೈಮಲ್ಲಿ ನಮ್ಮ ಅಜ್ಜಿ ತೊಗೊಬಂದು ಕೊಟ್ಟು ತುಂಬ ಒಳ್ಳೆ ಕೆಲಸ ಮಾಡಿದ್ರು. ಸೊ ಇವಾಗೆಲ್ಲ ಬಾರಿಸ್ಬಿಡೋದೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫಾರ್ ಮೋರ್ ರೆಸಿಪಿ ಆ್ಯಂಡ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಅವರ್ ಕುಕಿಂಗ್ ವ್ಲಾಗ್.